ಹಾಯ್ ಎಲ್ರಿಗೂ ನಮಸ್ತೆ. ನಾನಿವತ್ತು ನನ್ನ ಒಂದು ಸೋಲೋ ಟ್ರಿಪ್ಪಲ್ಲಿ ಇದು ಮೊದಲನೆಯದು. ನಾನು ಹೋಗಿರೋದು ಎಲ್ಲಿಗಪ್ಪ ಅಂತ ಅಂದರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಆಗಿದ್ದಂತಹ ಹಂಪಿನಲ್ಲಿ ನಾನು ಇವತ್ತಿದ್ದೀನಿ. ಹಂಪಿಗೆ ಬ್ಯಾಂಗ್ಳೂರಿಂದ ಡೈರೆಕ್ಟಾಗಿ ಟ್ರೈನ್ ಇದೆ, ಅಂದರೆ ಹಂಪಿಗೆ ಇರೋದಿಲ್ಲ, ಹೊಸಪೇಟೆಗೆ ಇರುತ್ತೆ. ಹೊಸಪೇಟೆಯಿಂದ ಹಂಪಿಗೆ ನಮಗೆ ಬಸ್ಗಳು ಸಿಗುತ್ತೆ. ಅಲ್ಲಿಗೆ ನಾವು ಜಸ್ಟ್ 15 ಕಿಲೋಮೀಟರ್ ಇದೆ. 20 ರೂಪೀಸ್ ಕೊಟ್ಟರೆ ನಾವು ಬಸ್ಸಲ್ಲಿ ಆರಾಮಾಗೆ ಹಂಪಿಗೆ ಸೇರ್ಕೊತೀವಿ. ಹಂಪಿನಲ್ಲಿ ಆದಷ್ಟು ವಾಕಬಲ್ ಡಿಸ್ಟೆನ್ಸಲ್ಲಿ ಮ್ಯಾಪ್ ಇಟ್ಕೊಂಡು ಓಡಾಡೋದಕ್ಕೆ ಟ್ರೈ ಮಾಡಿ. ಆಟೋಗಳು ಇರ್ತವೆ, ಅವರು ತೋರಿಸೋದಕ್ಕೆ ಕರಿತಿರ್ತಾರೆ. ಬಟ್ ಆದರೆ ಅವರು ಅಷ್ಟೊಂದು ತುಂಬ ಮೇನ್ ಪ್ಲೇಸ್ಗಳನ್ನ ತೋರಿಸ್ತಾರೆ. ಒಳಗಡೆ ಇರೋವಂಥ ಕೆಲವೊಂದು ಪ್ಲೇಸ್ಗಳನ್ನೆಲ್ಲ ಅವರು ತೋರಿಸೋದಿಲ್ಲ. ಏಕೆಂದರೆ ಬೆಟ್ಟಗಳು ಗುಡ್ಡಗಳು ಇರೋದ್ರಿಂದ ಆಟೋಗಳು ಬರೋದಕ್ಕಾಗಲ್ವಲ್ಲ. ಅವರು ಮೇನ್ ರೋಡಲ್ಲೇ ಬಿಡ್ತಾರೆ, ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೊ ಅದಕ್ಕಿಂತ ಬೆಸ್ಟು ನಾವೇ ನೋಡ್ಕೊಳ್ಳೋದು ಬೆಟರು. ಇಲ್ಲ ಅಂದರೆ ಗೈಡ್ನ ಇಟ್ಕೊಂಡು ಹೋಗಿ, ಅದು ಇನ್ನೂ ಬೆಟರು. ಏಕೆಂದರೆ ಕೆಲವೊಂದು ಪ್ಲೇಸ್ಗಳನ್ನ ನಾವು ಹುಡ್ಕೋದಕ್ಕಾಗಲ್ಲ, ತುಂಬ ಪ್ಲೇಸ್ಗಳಿದ್ದಾವೆ, ನಾವು ಹುಡ್ಕೋದಕ್ಕಾಗೋದಿಲ್ಲ. ಗೈಡ್ಸ್ ಇದ್ದರೆ ಪ್ರತಿಯೊಂದನ್ನು ತೋರಿಸ್ತಾರೆ, ಪ್ರತಿಯೊಂದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ. ನಮಗೆ ಎಷ್ಟೊಂದು ಪ್ಲೇಸ್ಗಳು ಗೊತ್ತಿದ್ರು ಆದರೆ ಇಷ್ಟೇ ಆಗಲಿ ಇನ್ನೊಂದಾಗಲಿ ಗೊತ್ತಿರೋದಿಲ್ಲ ನಮಗೆ. ಗೈಡ್ ಇದ್ದರೆ ಪ್ರತಿಯೊಂದ್ರ ಬಗ್ಗೆ ಕೂಡ ಹೇಳ್ತಾರೆ. ಗೈಡ್ ಬೆಟರು, ಗೈಡ್ನ ಇಟ್ಕೊಂಡು ಹೋಗಿ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳೋದಾದರೆ ಇದು ತುಂಬ ಶ್ರೀಮಂತದಿಂದ ಆಡಳಿತ ನಡೆದಂತಹ ಒಂದು ಸಾಮ್ರಾಜ್ಯ. ಇದನ್ನು 1336ರಲ್ಲಿ ಅಕ್ಕ ಬುಕ್ಕ ಅನ್ನೋರು ಸ್ಥಾಪನೆ ಮಾಡ್ತಾರೆ. ಇದನ್ನು ಶ್ರೀಕೃಷ್ಣ ದೇವರಾಯ ಕೂಡ ಆಡಳಿತ ನಡೆಸಿದ್ದಾರೆ. ತುಂಬ ಕಮ್ಮಿ ವರ್ಷ ಆಡಳಿತ ನಡೆಸಿದ್ರು ಕೂಡ ತುಂಬ ಪ್ರಾಮುಖ್ಯತೆನ ಕೊಡ್ತಾರೆ ಇವರು. ಶಿಲ್ಪಕಲೆಗಿರ್ಬೋದು, ವ್ಯಾಪಾರಕ್ಕಿರ್ಬೋದು, ವಾಸ್ತುಶಿಲ್ಪಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಪ್ರಾಮುಖ್ಯತೆನ ಕೊಟ್ಟಿರ್ತಾರೆ. ಆ ಕಾರಣದಿಂದ ಶ್ರೀಕೃಷ್ಣ ದೇವರ ಆಡಳಿತ ನಡೆಸಿದ್ರಲ್ವ, ಆ ಒಂದು ಕಾಲಕ್ಕೆ ಸುವರ್ಣಯುಗ ಅಂತಲೇ ಕರೀತಾರೆ. ಏಕೆಂದರೆ ವಿಶ್ವದಲ್ಲೇ ದೊಡ್ಡ ವ್ಯಾಪಾರ ಕೇಂದ್ರ ಇದಾಗಿತ್ತು. ತುಂಬ ಶ್ರೀಮಂತಿಕೆಯಿಂದ ನಡೀತಾ ಇತ್ತು. ಒಬ್ಬ ವ್ಯಾಪಾರಿ ಕೂಡ ಅಲ್ಲಿ ತುಂಬ ಶ್ರೀಮಂತಿಕೆಯನ್ನು ಹೊಂದಿದ್ದ ಅಂತ ಹೇಳ್ತಾರೆ. ಮಾರ್ಕೆಟಲ್ಲಿ ವ್ಯಾಪಾರ ಕೇಂದ್ರದಲ್ಲಿ ಏನೆಲ್ಲ ಮಾರ್ತಾ ಇದ್ರಪ್ಪ ಅಂತ ಅಂದರೆ ಹವಳ, ರತ್ನ ಮತ್ತು ಮುತ್ತು, ಚಿನ್ನ, ಬೆಳ್ಳಿ, ರೇಷ್ಮೆ ಸೀರೆಗಳು, ರೇಷ್ಮೆ ವ್ಯಾಪಾರಿ ಮತ್ತು ಕುದುರೆ, ಆನೆಗಳು, ಇವನ್ನೆಲ್ಲ ಓಪನ್ ಮಾರ್ಕೆಟ್ನಲ್ಲಿ ಆಗಿನ ಕಾಲಕ್ಕೆ ಮಾರ್ತಾಯಿದ್ರು ಅಂತ ಅಂದರೆ ನಾವೊಂದು ಊಹೆ ಮಾಡ್ಕೋಬೋದು ಎಷ್ಟು ಶ್ರೀಮಂತಿಕೆಯಿಂದ ವೈಭೋಗದಿಂದ ಕೂಡಿತ್ತು ಇದು ಹಂಪಿ ಅನ್ನೋದು. ಇಲ್ಲಿ ಸುಮಾರು ದೇವಸ್ಥಾನಗಳು ಸಿಗ್ತವೆ. ಅದರಲ್ಲಿ ಎಲ್ಲ ವಿಗ್ರಹಗಳನ್ನೆಲ್ಲ ನಾಶ ಮಾಡಿದ್ದಾರೆ. ತಾಳಿಕೋಟೆ ಯುದ್ಧ ನಡೆದಾಗ 1565ರಲ್ಲಿ ತಾಳಿಕೋಟೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಡೆಕ್ಕನ್ ಸುಲ್ತಾನರು ಇವರೇನು ಮಾಡ್ತಾರೆ, ಎಲ್ಲರೂ ಸೇರಿಕೊಂಡು ಇದನ್ನು ನಾಶ ಮಾಡಿಬಿಡ್ತಾರೆ, ವಶಪಡಿಸ್ಕೊಂಡ್ಬಿಡ್ತಾರೆ. ನಾಶ ಆದಮೇಲೆ ಇಲ್ಲಿದ್ದಿದ್ದ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ. ಸೊ ಇಲ್ಲಿ ಎಷ್ಟೊಂದು ಅವರು ಮುಸಲ್ಮಾನರಲ್ವಾ, ಅದಕ್ಕೋಸ್ಕರ ಎಷ್ಟೊಂದು ನಮ್ಮ ಹಿಂದೂ ದೇವಸ್ಥಾನಗಳಂದರೆ ಅವ್ರಿಗೆ ಆಗೋದಿಲ್ಲ ಅಲ್ವಾ. ಆ ಕಾರಣದಿಂದ ಎಷ್ಟೊಂದು ದೇವಸ್ಥಾನಗಳಲ್ಲಿ ವಿಗ್ರಹಗಳಿಲ್ಲ, ಪ್ರತಿಯೊಂದನ್ನು ನಾಶ ಮಾಡಿದ್ದಾರೆ. ದೇವಸ್ಥಾನಗಳನ್ನು ಕೂಡ ಸುಟ್ಟಾಕಿದ್ದಾರೆ. ದೇವಸ್ಥಾನಗಳು ಕಲ್ಲಲ್ಲಿ ಇದ್ದಿದ್ದ ಕಾರಣದಿಂದ ನಮಗೆ ಇಷ್ಟು ನೋಡೋದಕ್ಕೆ ಸಿಗುತ್ತೆ. ಇಟ್ಕೆಯಲ್ಲಿ ಗೋಪುರಗಳು, ಇದನ್ನೆಲ್ಲ ವಿಗ್ರಹಗಳು, ಇದನ್ನೆಲ್ಲ ಸಾಕಷ್ಟು ನಾಶ ಮಾಡಿದ್ದಾರೆ. ಕಲ್ಲಲ್ಲಿ ಇರೋದ್ರಿಂದ ಇವತ್ತಿಗೂ ಕೂಡ ನಮಗೆ ನೋಡೋದಕ್ಕೆ ಇಷ್ಟು ಸಿಗುತ್ತೆ. ತುಂಬ ದೇವಸ್ಥಾನಗಳಲ್ಲಿ ಇವತ್ತಿಗೂ ಪೂಜೆ ನಡೆಯುತ್ತೆ. ಒಂದು 2-3 ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ಪೂಜೆ ನಡೆಯುತ್ತೆ.